ಏನಿಲ್ಲ ಈ ಮನೆ ಬಾಕ್ಲಾಕ ಲೈಬ್ರರಿ ಮಾಡಿಸೋದು ಈ ಮನೆಗೆ ಬೇರೆ ಲೈಬ್ರರಿ ಸ್ಯಾಂಕ್ಷನ್ ಮಾಡಿಸಿದ್ರೆ ಲೈಬ್ರರಿ ಮಾಡ್ರಿ ಏನೋ ಒಂದು ಬೇರೆ ಸಾಮಾಜಿಕ ಕೆಲಸಕ್ಕೆ ಬಳಸ್ಕೊಡ್ರಿ ಅವೆಲ್ಲ ಮಾಡಬೇಡ್ರಿ ಅದನ್ನ ಬರ್ರಕ್ಕ ಬರ್ರಿ ಬರ್ರಮ್ಮ ಅದ್ರಾಗ ಏನೈತೆ. ಗೊಲ್ಲರಹಟ್ಟಿಯಲ್ಲಿ ಮಹಿಳೆಯರನ್ನು ಗ್ರಾಮದಿಂದ ಹೊರಗಿಡುತ್ತಿದ್ದ ಮೌಢ್ಯಾಚರಣೆಗೆ ಬ್ರೇಕ್. ಶಿರಾ ಗೊಲ್ಲರಹಟ್ಟಿಯಲ್ಲಿ ಶತಶತಮಾನಗಳಿಂದ ನಡೆದುಕೊಂಡು ಬರುತ್ತಿದ್ದ ಅನಿಷ್ಟ ಪದ್ಧತಿಯೊಂದಕ್ಕೆ ಈಗ ತೆರೆಬಿದ್ದಿದೆ. ಋತುಸ್ರಾವದ ಸಮಯದಲ್ಲಿ ಮಹಿಳೆಯರನ್ನು ಗ್ರಾಮದಿಂದ ಹೊರಗಿಡುತ್ತಿದ್ದ ಮೌಢ್ಯಾಚರಣೆಯ ಬಗ್ಗೆ ಯಶಸ್ವಿಯಾಗಿ ಜಾಗೃತಿಯ ಅರಿವು ಮೂಡಿಸಿದ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾರೋಗೆರೆ ಮಹೇಶ್ ಅವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಮುದ್ದೇನಹಳ್ಳಿ ಗೊಲ್ಲರಹಟ್ಟಿಗೆ ಭೇಟಿ ನೀಡಿ ಮೌಢ್ಯಾಚರಣೆಯ ಬಗ್ಗೆ ಸ್ಥಳೀಯ ಗ್ರಾಮಸ್ಥರೊಡನೆ ಚರ್ಚಿಸಿ ಮಾತನಾಡಿದರು. ಹಲವು ದಶಕಗಳಿಂದ ಇಲ್ಲಿನ ಗೊಲ್ಲರಹಟ್ಟಿಗಳಲ್ಲಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಊರಿನ ಹೊರಗಿನ ಗುಡಿಸಲುಗಳಲ್ಲಿ ಅಥವಾ ಬಯಲಿನಲ್ಲಿ ವಾಸಿಸಬೇಕಾದ ಅನಿವಾರ್ಯತೆ ಇತ್ತು. ಮಳೆ, ಗಾಳಿ, ಚಳಿ ಎನ್ನದೇ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಈ ಪದ್ಧತಿಯಿಂದ ಮಹಿಳೆಯರ ಆರೋಗ್ಯ ಮತ್ತು ಸುರಕ್ಷತೆಗೆ ತೀವ್ರ ಧಕ್ಕೆಯಾಗುತ್ತಿತ್ತು. ಗೊಲ್ಲರಹಟ್ಟಿಗಳ ಗ್ರಾಮಸ್ಥರಿಗೆ ವೈಜ್ಞಾನಿಕದ ಜೊತೆಗೆ ಆರೋಗ್ಯದ ಕಾಳಜಿಯ ಕುರಿತಾಗಿ ಅರಿವಿನ ಅವಶ್ಯಕತೆ ಹೆಚ್ಚಿದೆ. ಋತುಸ್ರಾವ ಎಂಬುದು ಪ್ರಕೃತಿ ಸಹಜ ಪ್ರಕ್ರಿಯೆ, ಅದು ಅಶುದ್ಧಿಯಲ್ಲ ಎಂಬುದನ್ನು ಮಹಿಳೆಯರಿಗೆ ಮನವರಿಕೆಯಾಗಬೇಕಿದೆ. ಮಹಿಳೆಯರನ್ನು ಹೊರಗಿರುವುದರಿಂದ ಉಂಟಾಗುವ ಸೋಂಕು ಮತ್ತು ಮಾನಸಿಕ ಕಿರಿಕಿರಿಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನದ ನೀಡಬೇಕಿದೆ. ಇನ್ಮುಂದೆ ಯಾವ ಮಹಿಳೆಯೂ ಮುಟ್ಟಾದ ಸಮಯದಲ್ಲಿ ಹೊರಗಿರಬಾರದು, ಮನೆಯಲ್ಲೇ ಇರಬೇಕು ಎಂದು ಗ್ರಾಮಸ್ಥರಿಂದ ಒಪ್ಪಿಗೆ ಪಡೆದರು. ಗ್ರಾಮದಲ್ಲಿರುವ ವಿದ್ಯಾವಂತ ಯುವತಿಯರು ಈ ಆಚರಣೆಗಳನ್ನು ನಡೆಸಬಾರದು, ಇದು ಕಾನೂನು ಬಾಹಿರ. ಈ ಆಚರಣೆಗಳಿಂದ ನಾವೆಲ್ಲ ದೂರವಿದ್ದು ನಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋಣ, ಉತ್ತಮ ಸಮಾಜ ನಿರ್ಮಾಣ ಮಾಡುವತ್ತ ಸಾಗೋಣ ಎಂಬುದನ್ನು ತಿಳಿಸುವಂತೆ ಕರೆ ನೀಡಿದರು. ಅಧ್ಯಕ್ಷರ ಮಾತಿಗೆ ಬೆಲೆ ನೀಡಿದ ಮುದ್ದೇನಹಳ್ಳಿ ಗೊಲ್ಲರಹಟ್ಟಿಯ ಗ್ರಾಮಸ್ಥರು ಸಕಾರಾತ್ಮಕ ಸ್ಪಂದನೆ ನೀಡಿದರು. ಯಜಮಾನರು ಮತ್ತು ಯುವಕರು, ಮಹಿಳೆಯರು ಈ ಮೌಢ್ಯವನ್ನು ಕೈಬಿಡಲು ನಾವೆಲ್ಲ ನಿರ್ಧರಿಸಿದ್ದೇವೆ ಎಂದರು. ಮಹಿಳೆಯರು ಸಮಾಜದ ಕಣ್ಣುಗಳು. ಧರ್ಮ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅವರನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುವುದು ಸರಿಯಲ್ಲ. ಮುದ್ದೇನಹಳ್ಳಿ ಗೊಲ್ಲರಹಟ್ಟಿ ಮಾದರಿಯಾಗಿ ಬದಲಾಗುತ್ತಿರುವುದು ಸಂತಸದ ವಿಚಾರ. ಈ ಬದಲಾವಣೆಯು ಜಿಲ್ಲೆಯ ಇತರೆ ಗೊಲ್ಲರಹಟ್ಟಿಗಳಿಗೂ ಮಾದರಿಯಾಗಲಿದೆ ಎಂದು ಆಶಿಸಲಾಗಿದೆ. ಸಂಪ್ರದಾಯದ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದರು. ಗ್ರಾಮದ ಪ್ರಮುಖ ಮುಖಂಡರು, ಯುವಕರು, ಯುವತಿಯರು, ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನೀವು ಸ್ನಾನ ಮಾಡಿಕೊಟ್ರೆ ನಿಮ್ಮ ಮನೆಗೆ ಇನ್ನೇನು ಬೇರೆ ಏನೂ ಇಲ್ಲ. ಎಲ್ಲರೂ ಬೇರೆ ಹೆಣ್ಮಕ್ಳು ಏನು ಮಾಡ್ತಾರೋ ಆ ಥರ ನೀವು ಮಾಡಬೇಕು. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ನ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ನ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.